ಸರ್ ಈಗಿರೋ ಪರಿಸ್ಥಿತಿ ನೋಡಿ ಅವರವರೇ ಫೈಟ್ ಮಾಡ್ಕೊತಿದ್ದಾರೆ. ಇದನ್ನೆಲ್ಲ ನೋಡಿ ತುಂಬ ಹೊರೆ ಆಗ್ತದೆ ನಮಗೆಲ್ಲ. ಸೊ ಒಂದು ರೀತಿ ಬದಲಾವಣೆನೇ ಬೆಸ್ಟ್ ಅನಿಸುತ್ತೆ ಸರ್. ಯಾಕಂದರೆ ನೋಡಿರಿ ಎಲ್ಲ ನೀವೇ ನೋಡ್ತಿದ್ದೀರಿ ಬೆಳಗ್ಗೆ ಎದ್ದ ನಮಗೆಲ್ಲ ಹೊರೆ ಆಗ್ತಾಯಿದೆ. ಅವ್ರು ಕಿತ್ತಾಡಿದ್ರೆ ಬಡವ ಕೂಸಾಯ್ತಂಗೆ ಅಲ್ವಾ. ಬೇರೆ ಯಾವುದೊಂದು ಮೆದ್ದು ಅವರು ಸೆಂಟ್ರಲ್ಲೂ ಕೊಡೋಂಗಿಲ್ಲ, ಇವರು ಮಾಡೋಂಗಿಲ್ಲ ಕೆಲಸ. ಯಾವ ತೊಂದರೆ ಆಗ್ತಾಯಿರಿ? ನಾವು ತಾನೇ ಬಡವರು. ಇವು ನೋಡಿ ಬೆಳಗ್ಗೆ ನಾವು ಹೋಗ್ಬೇಕು ದುಡಿಬೇಕು, ಅವ್ರ ಕೆಲಸ ಅವ್ರು ಮಾಡ್ಕೊತಿರ್ತಾರೆ. ಸೆಂಟ್ರಲ್ಲಿದ್ದ ತೊಗೊಂಬರೋಕ್ಕಾಗ್ತಿಲ್ಲ, ಇವರಿದ್ದ ಕೊಡೋಕ್ಕಾಗ್ತಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಸುಮ್ಮನೆ ಆ ಬಡವ ಹೆಂಗ್ಸು 2,000 ಬರ್ತಿಲ್ಲ ಅಂತ ಕೇಳ್ತಾರೆ. ಇವ್ರು 2,000 ಕೊಡೋಕ್ಕಿದ್ರೆ ಅವ್ರಿಗೊಂದು ಸಮಾಧಾನ ಆಗಿದೆ. ಇವರು ಒಂದು 2 ತಿಂಗಳು ಕೊಡ್ತಾರೆ, ಮೂರನೇ ತಿಂಗಳಿಗೆ ಇದು ಮಾಡ್ತಿದ್ದಾರೆ. ಕಂಟಿನ್ಯೂಟಿ ಕೊಟ್ಟರೆ ಅವ್ರಿಗೂ ಸಮಾಧಾನ, ನಮಗೂ ಸಮಾಧಾನ. ಒಬ್ಬ ಆ ವ್ಯಾಪಾರಸ್ಥ ಏನು ಗೊತ್ತೆಲ್ಲ ದುಡಿತಿದ್ದಾನೆ. ಸೊ ಅವ್ನು ಗೂಗಲ್ ಪೇ ಮಾಡೋಕ್ಕೂ ಇದು ಸ್ಟಕ್ ಆಯ್ತು ಈಗ ಅಲ್ವಾ. ಅವರೇ ಅಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಇಸ್ ದ ಬೆಸ್ಟ್ ಮ್ಯಾನ್. ಈ ಥರದ್ದು ನೋಡಿ ತುಂಬ ಒಳ್ಳೇದು ಮಾಡಬೇಕು, ಬಡವ್ರು ವೆಲ್ಪ್ ಮಾಡಿ ಖಂಡಿತ ಸರ್. ಬೆಸ್ಟ್ ಮ್ಯಾನ್. ಯಾವುದೇ ಪಕ್ಷದ ರೀತಿ ಹೇಳ್ತಿಲ್ಲ, ಹೌದು. ಜೆಂಟ್ಲ್ ಮ್ಯಾನ್. ಇವರು ಚೆನ್ನಾಗಿ ಮಾಡ್ತಿದ್ರು. ಇವರಿಗೆ ಕಿತ್ತಾಟದಲ್ಲಿ ನೋಡಿದಿರಲ್ಲ, ಎಲ್ಲ ಸುಮಾರು ಫ್ರೀ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಇವ್ರು ಕಿತ್ತಾಟದಲ್ಲೇ ಬಡವ ಕೂಸು ನಾವು ಮಧ್ಯದಲ್ಲಿ ನಾವು ಇದಾಗ್ತಿದ್ವಿ. ಕ್ಲೀನ್ ಹಂಗೆ ನಡ್ಕೊಂಡು ಹೋಗ್ತಾರೆ, ಏನು ತೊಂದರೆ ಆಗ್ತಿಲ್ಲ. ಸೆಂಟ್ರಲಲ್ಲಿ ಅವ್ರು ಪಾಪ ಮೋದಿಯವ್ರು ಮಾಡಿದ್ದಾರೆ. ಮೋದಿಯವರಲ್ಲಿ ಯಾವುದೂ ತೊಂದರೆ ಇಲ್ಲ, ಎಷ್ಟು ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಕ್ಲೀನಾಗಿ ಮಾಡ್ಯಾರ ಮೋದಿಯವರು, ಪ್ರತಿಯೊಂದು ಒಳ್ಳೇದು ಮಾಡಿಲ್ವಾ NDA ಸರ್ಕಾರದಾಗಲೇ. ಹಂಗಾಗಿ ಇವರು ಕಿತ್ತಾಟದಾಗ ಇದು ತೊಂದರೆ ಮಾಡ್ತಿದ್ದಾರೆ ಸರ್. ಕುಮಾರಸ್ವಾಮಿ ಬಂದರೆ ಹೆಲ್ಪ್ ಆಯ್ತದೆ ಸರ್. ಬಡವ್ರಿಗೆಲ್ಲ ಹೆಲ್ಪ್ ಆಯ್ತದೆ, ರೈತರಿಗೆಲ್ಲ ಹೆಲ್ಪ್ ಆಯ್ತದೆ ಕುಮಾರಸ್ವಾಮಿ ಬಂದರೆ. ಯಾಕೆಂದರೆ ಒಂದು 50,000 ಸಾಲ ಮನ್ನಾ ಮಾಡ್ತಾರೆ, ಒಂದು ಕಷ್ಟ ಸುಖ ನೋಡ್ತಾರೆ. ಇನ್ನು ಬಾಕಿಯವ್ರು ಯಾರೂ ನೋಡಲ್ಲ ಸರ್. ಏನಿಲ್ಲ ಸರ್, ನಮ್ಮ ತಾವು ಕಿತ್ತಿ ಅವರು ಕೊಡ್ತಾಯಿದ್ದಾರೆ, ನಮ್ಮ ತಾವು ಕಿತ್ಕೊಳ್ತಾ ಇದ್ದಾರೆ. ಬಸ್ ಚಾರ್ಜು ಅವರು ಕೊಡ್ತಾ ಇದ್ದಾರೆ. ಏನು ಮಾಡ್ತೀರಾ? ಗೃಹಲಕ್ಷ್ಮಿ ಅಂತ ಕೊಟ್ಟಿದ್ದಾರೆ, ಗೃಹ ಜ್ಯೋತಿ ಅಂತ ಕೊಟ್ಟಿದ್ದಾರೆ, ಅನ್ನಭಾಗ್ಯ ಕೊಟ್ಟಿದ್ದಾರೆ. ಅಲ್ಲ ಸರ್, ಮಾಡಲಿ. ಕಾಲೇಜು ಹುಡುಗರಿಗೆ ವಯಸ್ಸಾದವರು 60 ವರ್ಷ ಏಜ್ ಆಗಿರೋರು ಮಾಡಲಿ ಫ್ರೀನ. ಅದು ಬಿಟ್ಬಿಟ್ಟು ಎಲ್ಲಕ ಫ್ರೀ ಅಂದರೆ ಲೇಡೀಸೇ ಓಟ್ ಹಾಕಿರೋರು, ಗಂಡಸ್ರು ಯಾರೂ ಹಾಕ್ಲಿಲ್ವ? ಹಂಗಾರೆ ಪ್ಯಾಂಟಿಕ್ಕಿರೋರು, ಚಡ್ಡಿಕ್ಕಿರೋರು ಹೇಳಿ. ಮಾಡಬೇಕು ಅಂತ ಎಲ್ಲರಿಗೂ ಮಾಡು ಅಂತ ಹೇಳ್ತಾ ಇಲ್ಲ. ಅದು ಏನಿದ್ರು 50-60 ವರ್ಷ ಆಗಿರೋರು ಮಾಡಬೇಕು ಫ್ರೀಯ. ಬಸ್ ಫ್ರೀ, ಕಾಲೇಜ್ ಹುಡುಗರಿಗೆ ಬಸ್ ಫ್ರೀ, ಅದು ಮಾಡಿದ್ರೆ ಓಕೆ. ಅದು ಬಿಟ್ಬಿಟ್ಟು ಹೆಂಗಸರಿಗೆಲ್ಲ ಫ್ರೀ, ಗಂಡಸ್ರು ಏನೂ ಮಾಡಲಿಲ್ಲ ಅಂದರೆ ಹೆಂಗಸ್ರಿಗೆ 2,000 ಹಾಕೊಡ್ತೀವಿ ಅಂತಾರೆ, 2,000 ಹಾಕೊಡ್ತೀವಿ ಅಂತಾರೆ. ಆಮ್ಯಾಕೆ ಬಸ್ ಫ್ರೀ. ನಮ್ಮ ಮನೇಲೆ ಹೋಗ್ತಾಳೆ ನಮ್ಮ ಹೆಣ್ತೀನಿ, ಎಲ್ಲೋ ಹೋಗಿದೆ ದೇವಸ್ಥಾನಕ್ಕೆ ಹೋಗಿದೆ ಅಂತಾಳೆ. 2 ಬಾಳೆಹಣ್ಣು, ಒಂದು ತೆಂಗಿನಕಾಯಿನೂ, 1 ಮೊಳ ಹೂ ತಗೊಬತ್ತಾಳೆ. 2 ಲೀಟ್ರ್ ಕಡಲೆಪುರಿ. ಎಲ್ಲೋಗಿದೆ? ದೇವಸ್ಥಾನಕ್ಕೆ ಹೋಗಿದೆ. ದುಡ್ಡು ಅವಳು ನಮ್ಮ ಫ್ರೆಂಡ್ ಹೋಯ್ತಾ ಇದ್ಲು, ಕರ್ಕೊಂಡು ಹೋದ್ಲು ಅಂತಾರೆ. ಏನು ಮಾಡ್ತೀರಾ? ಹಂಗೆ ಜೀವನ. ಬದಲಾವಣೆ ಬೇಕು. ಇಲ್ಲಿ ಇಟ್ಟೇ ಇಲ್ಲ ಸರ್. ನಾವು ಈ ಪಾರ್ಟಿಗೆ ಕೇಳ್ಕೊಂಡು ಹೋದ್ರೂ ಇಟ್ಟಿಲ್ಲ. ಅವಳು ಬ್ಯಾಗ್ ಇಟ್ಕೊಂಡು ನೇರಕ್ಕೆ ಹೋಯ್ತಾಳೆ ಕಂಕ್ಳಿಗೆ, ನೇರ ಹಾಕೊಂಡು. ಏನು ಮಾಡ್ಮೆ ನಾವು? ಅದೇ ಇಲ್ಲೆಲ್ಲರೂ ಎಣ್ಣೆ ಕೊಡ್ಕೊಂಡು ರೋಡಂಚೆ ಕೂತ್ಕೋಬೇಕು. ಈಗ ಗಂಡಸ್ರಿಗೆ 1 ಕ್ವಾರ್ಟರ್ ಫ್ರೀ ಮಾಡಿಬಿಟ್ಟಿದ್ರು ಸರ್. ಹೋದವನು ಆಧಾರ್ ಕಾರ್ಡ್ ತೋರಬೇಕು, ಡೈಲಿ 1 ಕ್ವಾರ್ಟರ್ ಎಣ್ಣೆ ಫ್ರೀ. ಹಂಗೆ ಮಾಡಿಬಿಟ್ಟಿದ್ರೆ ಇನ್ನೂ ಅನುಕೂಲ ಆಗ್ಬಿಡೋದು. ಒಬ್ರಿಗೆ ಐತಿರಲಿಲ್ಲ. ಯಾರು ಕೆಲ್ಸಕ್ಕೆ ಹೋಯ್ತಿರಲಿಲ್ಲ, ಆರಾಮಾಗಿರೋರು. 1 ಕ್ವಾರ್ಟರ್ ಎಣ್ಣೆ ಹೊಡ್ಕೋದು, ಅಲ್ಲೆಲ್ಲ ಬಸ್ ಸ್ಟಾಪಲ್ಲಿ ಮನಿಕೋದು. ಬಸ್ ಸ್ಟಾಪಲ್ಲಿ ಮನಿಕೋದು. ಸರ್ 100% 100% ಭಾಗ ಬದಲಾವಣೆ ಆಗಬೇಕು ಸರ್. ಯಾಕೆ ಅಂದರೆ ನಮಗೆ ಫ್ರೀ ಭಾಗ್ಯಗಳು ಅದು ಅಂದರೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಷ್ಟೇ. ಬ್ಯಾಕಲ್ಲಿ ಅದಕ್ಕೆ ಡಬ್ಬಲ್ಲು ನಾವು ಪೇ ಮಾಡ್ತಾಯಿದ್ದೀವಿ. ಮತ್ತು ಡೆವಲಪ್ಮೆಂಟ್ ಅನ್ನೋದಿಲ್ಲ. ತುಂಬ ಅಂದರೆ ಮಿಡ್ಲ್ ಕ್ಲಾಸು ತುಂಬ ಸಫರ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಹೇಳೋದಷ್ಟೇ, ಬದಲಾವಣೆ ಬೇಕೇ ಬೇಕು. ಅಂದರೆ ನಮ್ಮ ದೇಶ ಡೆವಲಪ್ಮೆಂಟು ಅಥವಾ ರಾಜ್ಯವನ್ನು ಎಲ್ಲ ಚೆನ್ನಾಗಿ ಸುಭಿಕ್ಷವಾಗಿರಬೇಕು ಅಂದರೆ ಬದಲಾವಣೆ ಬೇಕೇ ಬೇಕು ಸರ್. ನಾವು ಅದು BJP ಆಗ್ಬೋದು, ಇನ್ನೂ ಬೇರೆ ಯಾವುದೇ ಪಕ್ಷ ಆಗಿರ್ಬೋದು, ಒಳ್ಳೆ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರು ನಮ್ಮಲ್ಲಿ ವರ್ಕ್ ಚೆನ್ನಾಗಿ ಅಂದರೆ ಒಳ್ಳೆ ಇದನ್ನು ಸ್ಪಂದಿಸ್ತಾರೆ, ಆ ಥರದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಸರ್. ಈ ಪಕ್ಷ ನಮಗೆ ಕಾಂಗ್ರೆಸ್, ಅದರಲ್ಲೂ ಇಲ್ಲಿ ಸ್ಪೆಷಲಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ತೆಗಿಲೇಬೇಕು ಸರ್. BJPಗೆ ಸರ್ ಕೆಲಸ ಅನ್ನೋದಕ್ಕೆ ಒಂದು ಹೇಳೋದು ಏನಂದರೆ, ಫ್ರೀ ಭಾಗ್ಯ ತೆಗೆದುಬಿಟ್ಟು ಬೇಕಾದ್ರೆ ನನಗೆ ದುಡಿಯೋಕ್ಕೆ ಕಳಿಸ್ಲಿ, ನನಗೆ ಕೆಲಸ ಕೊಡಲಿ, ನಾನು ಖಂಡಿತ ನಾನು ಜೀವನ ಮಾಡ್ತೀನಿ, ನಾನು ಹೆಂಡತಿ ಮಕ್ಕಳು ನಾವು ಸಾಕ್ತೀವಲ್ವರ. ನಮಗೆ ಫ್ರೀ ಭಾಗ್ಯಗಳು ಬೇಡ. ಬೇರೆ ಅದನ್ನು ಏನಂತಾರೆ ಹಾಸ್ಪಿಟಲೈಸು ಅಥವಾ ಬೇರೆ ಎಜುಕೇಷನ್ನು ಇದಕ್ಕೆ ಕೊಡಲಿ ಒತ್ತು. ಅದಕ್ಕೆ ಒತ್ತು ಕೊಟ್ಟಾಗ ನಾನು ಖಂಡಿತ ಯಾಕೆಂದರೆ ನಾನು ಇವಾಗ 100 ರೂಪಾಯಿ ಸಿಗುತ್ತೆ ಅಂದರೆ ನಾನೇನು ಮಾಡ್ತೀನಿ, ನಾನು ಹೋಗಲ್ಲ ಕೆಲಸಕ್ಕೆ. ಬಿಡಮ್ಮ ಇವತ್ತಾಯಿತು 100 ರೂಪಾಯಿ ಆಯಿತು, ನಾನು ಕಾಲ ಕಳೆದ್ಬಿಡ್ತೀನಿ. ನನಗೆ ಕೆಲಸ ಕೊಡಲಿ ಅವರು, ನನ್ನ ಕೈ ತುಂಬ ನನಗೆ ಕೆಲಸ ಕೊಡಲಿ, ನಾನು ಹೋಗ್ತೀನಿ, ನಾನು ದುಡಿತೀನಿ, ನಾನು ಹೆಂಡತಿ ಮಕ್ಕಳು ಸಾಕ್ತೀನಿ. ಯಾಕೆಂದರೆ ಮನೇಲಿ ನನಗೆ ಆ ಜವಾಬ್ದಾರಿ ಇರುತ್ತೆ. ನನಗೆ ಇವು ಫ್ರೀ ಕೊಡ್ತಾರೆ ಅಂತ ಏನಾಗುತ್ತೆ, ನನ್ನ ಮೈಂಡು ಡೈವರ್ಟ್ ಆಗುತ್ತೆ. ಹಾಗಾಗಿ ನಾನು ಹೇಳೋದು,
ಫ್ರೀ ಭಾಗ್ಯಗಳು ಯಾವುದೇ ದೇಶ ಅಲ್ಲ, ಯಾವುದೇ ರಾಜ್ಯದಲ್ಲೂ ಯಾವುದೇ ದೇಶದಲ್ಲಿ ಕೊಟ್ಟರು ಅದು ಇಂಪ್ರೂವ್ಮೆಂಟ್ ಆಗಲ್ಲ ಸರ್. ಅದಕ್ಕೆ ಏನು ಮಾಡಬೇಕು ಅಂದರೆ ಹಾಸ್ಪಿಟಲೈಸು ಪ್ಲಸ್ ಎಜುಕೇಷನ್ನು ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಖಂಡಿತ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನಾನು ಒತ್ತಿ ಹೇಳ್ತೀನಿ ಬೇಕಾದ್ರೆ ಅದರಲ್ಲೂ ಇಲ್ಲಿ ಫಸ್ಟು ತೆಗಿಬೇಕು. ಬೇರೆ ಅದು ರೂಢಾಗಿ ಮಾತಾಡೋದು ಬೇಡ. ಫಸ್ಟು ನಮ್ಮ ಕಾಂಗ್ರೆಸ್ ಇದರಲ್ಲಿ ಏನಿದೆ ನಮ್ಮ ಕರ್ನಾಟಕದಲ್ಲಿ ಚೇಂಜಸ್ ಆಗಬೇಕು ಸರ್. ಮತ್ತು ನಮ್ಮ ಜನಗಳು ದಯವಿಟ್ಟು ನಾನು ಹೇಳೋದಷ್ಟೇ, ಲೇಡೀಸು ಜೆಂಟ್ಸು ಅಂತ ಹೇಳಲ್ಲ, ಎಲ್ಲ ಓವರಾಲಾಗಿ ಹೇಳ್ತೀನಿ. ದಯವಿಟ್ಟು ಫ್ರೀ ಭಾಗ್ಯಗೆ ಅಥವಾ ಯಾರೋ ಒಂದು ಆಮಿಷ ಹುಡ್ತಾರೆ ಅದಕ್ಕೆ ತಲೆ ಕೊಡಬೇಡಿ. ನೀವು ಲೈಫ್ ಯೋಚನೆ ಮಾಡಿ, ನಿಮ್ಮ ಹಿಂದೆ ಯೋಚನೆ ಮಾಡಿ, ನೀವು ಲಾಂಗ್ ಲೈಫ್ ಯೋಚನೆ ಮಾಡಿ. ಯಾಕೆ ಅಂದರೆ ನಾನು ಇವತ್ತು ಅವರು ಒಂದೇನೋ ಒಂದು ಕೊಡ್ಬೋದು, ಅದು ಇವತ್ತಿಗೆ ಮಾತ್ರ ಸೀಮಿತ ಅಷ್ಟೇ. ನಮ್ಗೆ 5 ವರ್ಷ ಕೊಡೋಲ್ಲ ಅವರು. ಅದನ್ನು ಯಾರೇ ಆಗಲಿ, ನಾನೇ ಆಗಲಿ, ಒಬ್ಬ ಜೆಂಟ್ಸು ಇವತ್ತು ಕೊಡ್ತಾರೆ, ನಾನು ಏನೋ ತೊಗೊಂಡ್ಬಿಡ್ತೀನಿ ಅಂದ್ರೆ ಆಗಲ್ಲ. ಅವತ್ತು ಆ ಕ್ಷಣಕ್ಕೆ ಮಾತ್ರ ಅಷ್ಟೇ ನನಗೆ ಅಂದರೆ ಒಂದು ಮಜಾ ಸಿಗೋದು. ನೆಕ್ಸ್ಟು ನನ್ನ 5 ವರ್ಷ ನಾನು ಯೋಚನೆ ಮಾಡಬೇಕು. ಯಾಕೆಂದರೆ 5 ವರ್ಷ ನಮ್ಮನ್ನು ಆಳ್ತಾರೆ ಅವರು. ಹಾಗಾಗಿ ನಾವು ಒಂದಿನ ನಾವು ಅವ್ರನ್ನ ಆಳುವಾಗ ನಾವು ಅದನ್ನು ನಾವು ಆಳಬೇಕಲ್ವ, ನಮಗೆ ಕೊಟ್ಟಿರ್ತಾರಲ್ಲ ಅಥಾರಿಟಿ, ಆ ಒಂದು ದಿನ ನಾವು ರಾಜರಾಗಿ ಮೆರಿಬೇಕಲ್ವ. ಹಾಗಾಗಿ ನಾನು ಹೇಳೋದಷ್ಟೇ, ಆ ಒಂದು ದಿನ ರಾಜರಾಗಿ ಏನು ಮೆರಿತೀರಾ, ರಾಜರಾಗೆ ಓಟ್ ಹಾಕಿ ನಿಮ್ಮ ಏನು ಯಾವುದಕ್ಕೆ ಹಾಕಬೇಕೋ ಒಳ್ಳೆ ಡೆವಲಪ್ಮೆಂಟಿಗೆ ಹಾಕಿ, ಇಂಪಾರ್ಟೆಂಟ್ ಕೊಡಿ ಅಷ್ಟೇ. 100% ಸರ್, 101% ಚೇಂಜಸ್ ಆಗಬೇಕು ಸರ್. ನಾವು ಹೇಳಿದ ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರ ಬಗ್ಗೆ ವೈಯಕ್ತಿಕವೂ ಬೇಡ ಸರ್. ಟೋಟಲಿ ಕಾಂಗ್ರೆಸ್ ಪಕ್ಷನೇ ಚೇಂಜ್ ಆಗಬೇಕು. ಬಿಟ್ಟಿ ಬಗ್ಗೆ ಬೇಡ. ನಮಗೆ ದುಡ್ಕೊಂಡು ತಿಂತೀವಿ, ಶಕ್ತಿ ಇದೆ ಭಗವಂತ. ಅದ್ರ ಬದಲು ಹೇಳಿದ್ನಲ್ಲ, ಫಸ್ಟು ಪ್ರಿಫರೆನ್ಸ್ ಸರ್ ಹಾಸ್ಪಿಟಲೈಸು ಎಮರ್ಜೆನ್ಸಿ ಅಂದವ್ರಿಗೆ ಏನೋ ಒಂದು ಹೆಲ್ಪ್ ಆದರೆ ಅವತ್ತು ಆ ಕ್ಷಣಕ್ಕೆ ಅವ್ರಿಗೊಂದು 5,000 ಕೊಟ್ರು ಆ ಮನುಷ್ಯ ಬದುಕ್ತಾನೆ. ಮತ್ತು ಒಂದು ಎಜುಕೇಷನ್ನು ಯಾರೋ ಒಬ್ಬರಿಗೆ ಓದ್ಸೋಕ್ಕಾಗಿರಲ್ಲ, ಆ ಮಗುಗೆ ಒಂದು 10,000 ಕೊಟ್ಟರೆ ಒಂದು ವರ್ಷ ಅವ್ನ ಲೈಫ್ ಆಗಿ ಅವನು ಡಾಕ್ಟ್ರ್ ಆಗ್ಬೋದು, ಅಥವಾ ಏನೋ ಒಂದು ಇಂಜಿನಿಯರ್ ಆಗ್ಬೋದು. ಆ ಥರ ಆದಾಗ ಅವನು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾನೆ ಅಲ್ವರಾ. ಈಗ ನನಗೆ ಫ್ರೀ ಕೊಟ್ಟರೆ ನಾನು ಏನು ಮಾಡ್ತೀನಿ, ನಾನು ಹೋಗ್ತೀನಿ, ನನ್ನ ಹೆಂಡತಿ ಮಕ್ಕಳು ಎಂಜಾಯ್ ಮಾಡ್ತೀವಿ, ಎಲ್ಲೋ ಕುಣಿತೀವಿ, ಅಥವಾ ಎಲ್ಲೋ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಬಸ್ಸುದು ಇದೆ ಅಂತ ಹೇಳಲ್ಲ. ಆದರೆ ಒಬ್ಬ ಹುಡುಗಂಗೆ ಎಜುಕೇಷನ್ ಕೊಟ್ಟರೆ ಅವ್ನು ಮುಂದೆ ಒಳ್ಳೆ ಪ್ರಜೆ ಆಗ್ತಾನಲ್ವರ, ಅವ್ನು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾನಲ್ವರ. ಹಾಗಾಗಿ ಎಜುಕೇಷನ್ನು ಹಾಸ್ಪಿಟಲೈಸು ಫಸ್ಟು ಪ್ರಿಫರೆನ್ಸು ಕೊಟ್ಟು ನೋಡಲಿ. ನಮ್ಮ ರಾಜ್ಯ ಇನ್ನೂ ಸುಭಿಕ್ಷವಾಗಿರ್ತೈತೆ, ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಕಾಂಗ್ರೆಸ್ ಪಕ್ಷ ದಯವಿಟ್ಟು ಫ್ರೀ ಭಾಗ್ಯ ಬಿಟ್ಟು ಬೇಕಾದ್ರೆ ಬರಲಿ, ಇಲ್ಲ ಅಂದರೆ ಬೇಡ ಸರ್. ಕಾಂಗ್ರೆಸ್ ಪಕ್ಷ ತೆಗಿಬೇಕಷ್ಟೇ ಸರ್. ರಂಗನಾಥ್ ಅಂತೇಳಿ, ನಾವು ಫ್ಯಾಬ್ರಿಕೇಟ್ರೆ. ಈಗ ನೋಡಿ ಇದನ್ನು ನಿಲ್ಲಿಸಿದ್ದಾರೆ, ನಿಮ್ಗೆ ಗೊತ್ತಿರಬೇಕು. ಈಗ ಕರೆಂಟು ಕಲೆಕ್ಷನ್ ಇದು ಮಾಡ್ತಾಯಿಲ್ಲ. ಈಗ ನೋಡಿ ನನಗೆ MT ಇದ್ದೀವಿ ಈಗೆಲ್ಲ, ಅಂದರೆ ಸಿವಿಲ್ ಯಾವುದು ನಡೀತಾ ಇಲ್ಲ. ಈಗ ನಾವು ಫ್ಯಾಬ್ರಿಕೇಟ್ ಮಾಡಬೇಕು ಅಂದರೆ ಈಗ ಒಬ್ಬ ಮೇಸ್ತ್ರಿ ಕೆಲಸ ಮಾಡಬೇಕು. ಮೇಸ್ತ್ರಿ ಅಂಡರಲ್ಲಿ ಗಾರೆಯವನು ಇರ್ತಾನೆ, ಇವನಿರ್ತಾನೆ, ಪ್ಲಂಬರ್ ಇರ್ತಾನೆ, ಎಲೆಕ್ಟ್ರಿಷಿಯನ್ ಇರ್ತಾನೆ, ವೆಲ್ಡಿಂಗ್ ಅವನು ಇರ್ತಾನೆ, ಪ್ರತಿಯೊಬ್ಬರು ಇರ್ತಾರೆ. ಇಷ್ಟು ಜನನೂ MT ಇದ್ದಾರೆ. ಈಗ ಇಷ್ಟು ಜನನೂ MT ಇದ್ದಾರೆ ಸರ್. ಅವ್ರ ಫ್ಯಾಮಿಲಿ ಎಷ್ಟಿರುತ್ತೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಸಗ್ರಿಗೇಟ್ ಮಾಡಿ, ದಯವಿಟ್ಟು ರಿಕ್ವೆಸ್ಟು ನಾನು ಹೇಳೋದು, ಅದೇನಾಗುತ್ತೋ ಬೇಗ ಮಾಡಿ ಅದನ್ನೊಂದು ಸಾಲ್ವ್ ಮಾಡ್ಬೇಕು ಸರ್. ಆ್ಯಕ್ಚುಲಿ ಯಾವುದು ಇದು OC DCದೇನೋ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ ರೆವಿನ್ಯೂಗೆ. ಮತ್ತು ಇದೊಂದು ಎಮರ್ಜೆನ್ಸಿಯಾಗಿ ಇಮ್ಮಿಡಿಯೇಟಾಗಿ ಈಗ ಅದು ಒಂದು ಕರೆಂಟು ಕೊಡೋದಕ್ಕೆ ವ್ಯವಸ್ಥೆ ಆಗಬೇಕು ಸರ್. ಖಂಡಿತ ಅದೊಂದು ಬೇಗ ಕ್ಲಿಯರ್ ಮಾಡಿದ್ರೆ ಭಾರಿ ಒಳ್ಳೆಯದು. ಅದು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅಂಡರಲ್ಲಿ ಇದೆಯೋ ಗೊತ್ತಿಲ್ಲ. ಅದಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಟ್ಟು ದಯವಿಟ್ಟು ಅದನ್ನು ಬೇಗ ಸಾಲ್ವ್ ಮಾಡೋಕ್ಕೆ ಹೇಳಿ ಸರ್. ಎಲೆಕ್ಟ್ರಿಕ್ಕು ಇದನ್ನು ಕೊಡ್ತಾಯಿಲ್ಲ, ಟೆಂಪ್ರವರಿ ಏನೂ ಕೊಡ್ತಾಯಿಲ್ಲ. ಹಾಗಾಗಿ ಸಿವಿಲ್ ವರ್ಕು ತುಂಬ ನಿಂತೋಗಿದೆ ಸರ್. ಖಂಡಿತ ತುಂಬ ಜನ ಬೀದಿಗೆ ಬಂದ್ಬಿಡ್ತಾರೆ ಸಿವಿಲ್ ವರ್ಕ್ನವರು. ಹಾಗಾಗಿ ಬೇಗ ಅದಕ್ಕೆ ಒಂದಿಷ್ಟು ಪ್ರಿಫರೆನ್ಸ್ ಕೊಡೋಕ್ಕೆ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.